ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಹೆಸರು ಕಿರಣ್. ನನಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ. ನಾನು 15 ವರ್ಷದವನಾಗಿದ್ದಾಗಲೇ ಆಕ್ಸಿಡೆಂಟ್ನಲ್ಲಿ ನನ್ನ ತಂದೆ ತೀರಿಕೊಂಡಿದ್ದರು. ನಮ್ಮ ತಂದೆಯ ಮರಣದ ನಂತರ ನಮ್ಮ ಜೀವನ ತುಂಬಾ ಕಷ್ಟಕರವಾಗಿತ್ತು. ನಮ್ಮ ತಾಯಿ ಹೊಲದಲ್ಲಿ ಕೆಲಸ ಮಾಡಿ ನಮ್ಮನ್ನು ಸಾಕುತ್ತಿದ್ದಳು. ಕೆಲ ತಿಂಗಳುಗಳ ನಂತರ ನಮ್ಮ ತಂದೆಯ ಪಾಲಿಸಿಯ ದುಡ್ಡು ನಮಗೆ ಬಂದು ಸೇರಿತು. ಆಗ ನಮ್ಮ ತಾಯಿ ಅದನ್ನೇ ನೋಡುತ್ತಾ ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು. ಆಗ ನಮ್ಮ ತಾಯಿ ಹೇಳಿದರು, ನಿಮ್ಮ ತಂದೆ ಹೋದ ನಂತರ ಕೂಡ ನಮಗಾಗಿ ಎಷ್ಟೊಂದು ಮಾಡಿದ್ದಾರೆ. ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಎಂದು ಈ ದುಡ್ಡನ್ನು ಬಿಟ್ಟು ಹೋಗಿದ್ದಾರೆ ಎಂದು ಹೇಳಿದಳು. ಆಕೆ ತನ್ನ ತಂದೆಗೆ ಗೌರವವನ್ನು ಸೂಚಿಸುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಅವರನ್ನು ನೆನೆಸಿಕೊಂಡು ತುಂಬಾ ದುಃಖ ಪಡುತ್ತಿದ್ದಳು. ನಮ್ಮ ತಾಯಿ ಯಾಕೆ ಆ ರೀತಿ ಮಾಡುತ್ತಿದ್ದಾರೆ ಎಂದು ನಮಗೆ ಆಗ ಅರ್ಥವಾಗಲಿಲ್ಲ. ನಮ್ಮ ಅಣ್ಣ ನಮ್ಮ ತಾಯಿಯ ಮಾತನ್ನು ಕೇಳಿ ತುಂಬಾ ಕೋಪದಿಂದ ಹೇಳಿದ, ಅಮ್ಮ, ನೀನು ಯಾಕೆ ಅಪ್ಪನನ್ನು ಅಷ್ಟೊಂದು ಹೊಗಳ್ತಾ ಇದೀಯಾ? ಅಪ್ಪ ನಮಗಾಗಿ ಮಾಡಿದ್ದು ದೊಡ್ಡ ಕೆಲಸವೇನೂ ಅಲ್ಲ. ಈ ಪ್ರಪಂಚದಲ್ಲಿ ಎಲ್ಲ ತಂದೆಯರು ಅವರ ಮಕ್ಕಳಿಗಾಗಿ ಇದೆಲ್ಲವನ್ನು ಮಾಡೇ ಮಾಡುತ್ತಾರೆ. ಅದರಲ್ಲಿ ಅಷ್ಟೊಂದು ಕಣ್ಣೀರು ಹಾಕುವಂಥದ್ದು, ಹೊಗಳುವಂತ ಕೆಲಸವೇನಿದೆ ಹೇಳು? ಈ ಮಾತನ್ನು ಕೇಳಿದ ನಮ್ಮ ತಾಯಿ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಅವನನ್ನೇ ನೋಡುತ್ತಿದ್ದರು. ಆಕೆಗೆ ತುಂಬಾ ನೋವುಂಟು ಮಾಡಿತ್ತು ಆ ಮಾತುಗಳು. ಆದರೂ ನನ್ನ ತಾಯಿ ಏನನ್ನು ಹೇಳಲಿಲ್ಲ. ಆಕೆ ಸೈಲೆಂಟ್ ಆಗಿ ಚೆಕ್ ಅನ್ನು ತೆಗೆದುಕೊಂಡು ತನ್ನ ಬಳಿ ಭದ್ರವಾಗಿ ಇಟ್ಟುಕೊಂಡರು. ಆ ದಿನದ ನಂತರ ಆಕೆ ಹೆಚ್ಚಾಗಿ ಏನೂ ಮಾತನಾಡುತ್ತಿರಲಿಲ್ಲ. ತುಂಬಾ ಸೈಲೆಂಟ್ ಆಗಿ ಬಿಟ್ಟಿದ್ದರು. ನಾವು ಇಬ್ಬರು ಅಣ್ಣ ತಮ್ಮಂದಿರು ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಬಿಟ್ಟೆವು. ನಮಗೆ ದೊಡ್ಡ ದೊಡ್ಡ ಕೆಲಸಗಳು ಏನೂ ಇರಲಿಲ್ಲ. ನಾವು ಒಂದು ಸಣ್ಣ ವ್ಯಾಪಾರವನ್ನು ಮಾಡುತ್ತಿದ್ದೆವು. ಅದು ನಮ್ಮ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತಿತ್ತು ಅಷ್ಟೇ. ಅಪ್ಪ ನಮಗಾಗಿ ಬಿಟ್ಟು ಹೋದಂತಹ ಮನೆ ನಮಗೆ ಒಂದು ಚೂರು ಕೂಡ ಇಷ್ಟವಾಗುತ್ತಿರಲಿಲ್ಲ. ಈ ಊರು ಅಷ್ಟೊಂದು ಏನು ಉದ್ಧಾರವಾಗಿರಲಿಲ್ಲ. ಅದು ಹಳ್ಳಿಯ ತರಾನೇ ಇತ್ತು. ನಮಗೆ ಈ ಊರಾಗಲಿ ಆ ಮನೆಯಾಗಲಿ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಅಲ್ಲಿದ್ದರೆ ನಮ್ಮ ಜೀವನ ಹಾಳಾಗಿ ಹೋಗುತ್ತದೆ ಎಂದು ನಮಗನ್ನಿಸ್ತಾ ಇತ್ತು. ನಗರಕ್ಕೆ ಹೋಗಿ ಬದುಕಬೇಕು ಅನ್ನುವ ಆಸೆ ನಮಗೆ ಸಿಟಿಯ ಬಗ್ಗೆ ತುಂಬಾ ಗೌರವ, ತುಂಬಾ ಕನಸುಗಳು ಸಹ ಇದ್ದವು. ಈ ಊರಿನಲ್ಲಿ ಉತ್ತಮವಾದ ಶಾಲೆ ಕೂಡ ಇಲ್ಲ. ಒಂದು ಒಳ್ಳೆಯ ಹಾಸ್ಪಿಟಲ್ ಇಲ್ಲ. ಇಲ್ಲಿನ ರೋಡಿಗಳು ಕೂಡ ತುಂಬಾ ಕೆಟ್ಟದಾಗಿ ಇದ್ದಾವೆ. ಇಲ್ಲಿ ಜೀವಿಸಲು ಯಾವುದೇ ಸೌಲಭ್ಯಗಳು ಸಹ ಇಲ್ಲ ಎಂದು ನಮಗೆಲ್ಲರಿಗೂ ಅನ್ನಿಸುತ್ತಿತ್ತು. ನಮ್ಮ ತಂದೆ ನಮಗಾಗಿ ಬಿಟ್ಟು ಹೋದಂತಹ ಮನೆಯ ಬಗ್ಗೆ ಕೂಡ ನಮಗೆ ಗೌರವವೇನೂ ಇರಲಿಲ್ಲ. ಅದು ತುಂಬಾ ಹಳೆಯ ಕಾಲದ ಮನೆಯಾಗಿತ್ತು. ಆ ಮನೆಯನ್ನು ಮಾರಿದರೆ ಹೆಚ್ಚಾಗಿ ದುಡ್ಡೇನು ಬರುತ್ತಿರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಅದನ್ನು ಯಾರು ಕೊಂಡುಕೊಳ್ಳಲು ಕೂಡ ಸಿದ್ಧರಿರಲಿಲ್ಲ. ಅದನ್ನು ರೆಡಿ ಮಾಡಿಸಿ ಕೊಟ್ಟರೂ ಸಹ ಯಾರು ಕೊಂಡುಕೊಳ್ಳಲು ಮುಂದೆ ಬರುವುದಿಲ್ಲ ಅನ್ನಿಸುತ್ತಿತ್ತು. ಆ ಪರಿಸ್ಥಿತಿಯಲ್ಲಿ ನಮಗೆ ಈ ರೀತಿ ಆಲೋಚಿಸುತ್ತಿದ್ದೆವು. ನಮ್ಮ ತಾಯಿ ಇಲ್ಲದೆ ಹೋಗಿದ್ದರೆ ನಾವು ಇಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಇರುತ್ತಿರಲಿಲ್ಲ ಎಂದು. ನಾವು ಇಲ್ಲಿಂದ ಹಾಯಾಗಿ ಸಿಟಿಗೆ ಹೋಗಬಹುದಾಗಿತ್ತು ಅಂದುಕೊಂಡೆವು. ನಾವು ಸಿಟಿಗೆ ಹೋಗಿ ಒಂದು ಮನೆಯನ್ನು ಬಾಡಿಗೆಗೆ ಪಡೆದು ಏನೋ ಒಂದು ಕೆಲಸ ಮಾಡಿ ಸಂಪಾದನೆ ಮಾಡಿದರೆ ನಮ್ಮ ಜೀವನ ತುಂಬಾ ಸುಖಮಯವಾಗಿರುತ್ತದೆ ಅಂದುಕೊಂಡಿದ್ದೆವು. ಅಮ್ಮನನ್ನು ಇಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗುವುದು ಅದು ತುಂಬಾ ಅಸಾಧ್ಯವಾದ ಮಾತಾಗಿತ್ತು. ಆಕೆಯನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗಲು ನಮಗೆ ಯಾರಿಗೂ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಇತ್ತೀಚೆಗೆ ಆಕೆಯ ಆರೋಗ್ಯ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಂತ ಆಕೆ ಮಂಚದ ಮೇಲೆ ಏನೂ ಬಿದ್ದಿರಲಿಲ್ಲ. ಮನೆಯ ಎಲ್ಲ ಕೆಲಸವನ್ನು ಅಮ್ಮನೆ ಮಾಡುತ್ತಿದ್ದಳು. ಅಡಿಗೆಯನ್ನು ಕೂಡ ನಮ್ಮ ತಾಯಿಯೇ ಮಾಡುತ್ತಿದ್ದಳು. ಆದರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ನಮ್ಮ ತಾಯಿಯ ಆರೋಗ್ಯ ತುಂಬಾ ಹದಗೆಟ್ಟು ಹೋಗಿತ್ತು. ಈಗ ನಮ್ಮ ತಾಯಿ ನಾವು ಯಾರೂ ಇಲ್ಲದೆ ಓಡಾಡಲು ಸಹ ಅಶಕ್ತರಾಗಿದ್ದರು. ಆಕೆಗೆ ಚಳಿ ಜ್ವರ ಬಂದಿತ್ತು. ಅದಕ್ಕಾಗಿಯೇ ನಾವು ಅಲ್ಲೇ ಪಕ್ಕದಲ್ಲಿ ಇದ್ದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಕೆಲವೊಂದು ಔಷಧಿಗಳನ್ನು ತೆಗೆದುಕೊಂಡು ಬಂದು ಕೊಟ್ಟೆವು. ಇದನ್ನು ತೆಗೆದುಕೊಂಡರೆ ಸರಿ ಹೋಗುತ್ತದೆ ಎಂದುಕೊಂಡಿದ್ದೆವು. ಆದರೆ 3-4 ದಿನವಾದರೂ ಆಕೆ ಸರಿ ಹೋಗಲೇ ಇಲ್ಲ. ಒಂದು ದಿನ ನಮ್ಮ ಅಮ್ಮ ಕಾಲು ಜಾರಿ ಬಿದ್ದು ಪ್ರಜ್ಞೆ ತಪ್ಪಿದರು. ಆಗ ನಾವು ಸಿಟಿಯಲ್ಲಿ ಇರುವ ದೊಡ್ಡ ಆಸ್ಪತ್ರೆಗೆ ತೆಗೆದುಕೊಂಡು ಹೋದೆವು. ಅಲ್ಲಿನ ಡಾಕ್ಟರ್ಗಳು ತುಂಬಾ ಟೆಸ್ಟ್ಗಳನ್ನು ಬರೆದರು. ಅವೆಲ್ಲವನ್ನು ಕೂಡ ಮಾಡಿಸಿದೆವು. ರಿಪೋರ್ಟ್ ಬಂದ ನಂತರ ಡಾಕ್ಟರ್ ನಮ್ಮನ್ನು ಹೊರಗಡೆ ಕರೆದುಕೊಂಡು ಬಂದು ಈ ರೀತಿ ಹೇಳಿದರು, ನೋಡಿ, ನಿಮ್ಮ ತಾಯಿಗೆ ಕ್ಯಾನ್ಸರ್ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತುಂಬಾ ದುಬಾರಿಯಾಗುತ್ತದೆ. ನಿಮ್ಮ ತಾಯಿಯ ಬಳಿ ಸಮಯ ತುಂಬಾ ಕಡಿಮೆ ಇದೆ. ಈ ತಕ್ಷಣವೇ ನಿಮ್ಮ ತಾಯಿಗೆ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಒಂದು ವೇಳೆ ಟ್ರೀಟ್ಮೆಂಟ್ ಕೊಡದಿದ್ದರೆ 3-4 ತಿಂಗಳುಗಳಿಗಿಂತ ಹೆಚ್ಚಾಗಿ ಆಕೆ ಬದುಕುವುದಿಲ್ಲ ಎಂದು ಹೇಳಿದರು. ಮತ್ತು ಪೂರ್ತಿ ಚಿಕಿತ್ಸೆಗಾಗಿ 20 ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಎಂದು ಹೇಳಿದರು. ಇದನ್ನು ಕೇಳಿ ನಮಗೆ ತುಂಬಾ ಶಾಕ್ ಆಯಿತು. ನಾವು ಅಣ್ಣ ತಮ್ಮಂದಿರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಿದ್ದೆವು. ಯಾಕೆಂದರೆ ಇಷ್ಟು ದೊಡ್ಡ ಮೊತ್ತದ ದುಡ್ಡನ್ನು ನಮ್ಮಿಂದ ಊಹಿಸಲು ಕೂಡ ಸಾಧ್ಯವಿರಲಿಲ್ಲ. ನಮ್ಮ ತಾಯಿ ಜೀವನವನ್ನು ಚೆನ್ನಾಗಿಯೇ ಅನುಭವಿಸಿದ್ದಾರೆ. ಇಷ್ಟು ವಯಸ್ಸಿನವರೆಗೂ ಜೀವಿಸಿದ್ದಾರೆ ಎಂದು ನಾವು ಈಗ ಯೋಚಿಸುತ್ತಿದ್ದೆವು. ಇಷ್ಟು ವಯಸ್ಸಾದ ಆಕೆಗೆ ನಾವು ಇಷ್ಟೊಂದು ದುಡ್ಡನ್ನು ಖರ್ಚು ಮಾಡುವ ಅವಶ್ಯಕತೆ ಇದೆಯೇ ಎಂದು ಯೋಚಿಸುತ್ತಿದ್ದೆವು. ಯಾಕೆಂದರೆ
ನಮ್ಮ ಯಾರ ಬಳಿಯೂ ಅಷ್ಟೊಂದು ದುಡ್ಡು ಇರಲಿಲ್ಲ. ನಮ್ಮ ತಂದೆ ಸತ್ತ ನಂತರ ಅವರ ದುಡ್ಡು ಎಂದು ನಮ್ಮ ಬಳಿ ಇದ್ದಿದ್ದು ಕೇವಲ 50 ಲಕ್ಷ ರೂಪಾಯಿ. ಅದರಲ್ಲಿ ಸ್ವಲ್ಪ ದುಡ್ಡನ್ನು ನಮ್ಮ ತಾಯಿಯ ಆರೋಗ್ಯಕ್ಕಾಗಿಯೇ ಖರ್ಚು ಮಾಡಿದ್ದೇವೆ. ಅಷ್ಟೇ ಅಲ್ಲ, ನಾವು ಇಲ್ಲಿಗೆ ಬಂದಾಗಿನಿಂದ ಎಲ್ಲ ಟೆಸ್ಟ್ಗಳು ಅದು ಇದು ಎಂದು ಈಗಾಗಲೇ 25,000 ರೂಪಾಯಿ ಖರ್ಚಾಗಿ ಹೋಗಿದೆ. ಪರಿಸ್ಥಿತಿಯನ್ನೆಲ್ಲ ನೋಡಿ ನಾವು ಸೈಲೆಂಟ್ ಆಗಿ ಯೋಚಿಸುತ್ತಿದ್ದೆವು. ಇದು ಆರಂಭ ಮಾತ್ರ, ಮುಂದೆ ಮುಂದೆ ಇನ್ನೇನಾಗುತ್ತದೆಯೋ ಎಂದು. ನಾವಿಬ್ಬರೂ ಈಗ ಕುಳಿತು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೆವು. ನಮ್ಮ ಅಣ್ಣ ತುಂಬಾ ಬುದ್ಧಿವಂತನಾಗಿದ್ದ. ಅವನಿಗೆ ದೊಡ್ಡ ದೊಡ್ಡ ಆಲೋಚನೆಗಳು. ನಾವು ಜೀವನದಲ್ಲಿ ಮುಂದೆ ಸಾಗಬೇಕು, ಅಭಿವೃದ್ಧಿ ಹೊಂದಿ ಏನನ್ನಾದರೂ ಸಾಧಿಸಬೇಕು, ಜೀವನದಲ್ಲಿ ಗೆಲ್ಲಬೇಕು ಎಂದು ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿದ್ದಂಥವನು. ಇವೆಲ್ಲವನ್ನು ಸಾಧಿಸಬೇಕು ಎಂದರೆ ಈಗ ಒಂದು ದೊಡ್ಡ ತ್ಯಾಗ ಮಾಡಬೇಕು ಎಂದು ಅವನು ಯೋಚಿಸಿದ್ದ. ಆಗ ಅಣ್ಣನ ಮಾತುಗಳು ನನಗೆ ಅರ್ಥವಾಗಲಿಲ್ಲ. ಏನ್ ತ್ಯಾಗ ಮಾಡಬೇಕು ಅಣ್ಣ ಎಂದು ಕೇಳಿದೆ. ವಿಷಯವೇನೆಂದರೆ, ನಮ್ಮ ಅಣ್ಣ ಸಿಟಿಯಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದ. ಅವನು ಸಿಟಿಯಲ್ಲಿಯೇ ಇದ್ದು ಆ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಅಲ್ಲೇ ಜೀವನ ಕಟ್ಟಿಕೊಳ್ಳಲು ಬಯಸಿದ್ದನು. ಆದರೆ ಈಗ ನನ್ನ ತಾಯಿ ಅವನ ಆಸೆಗಳಿಗೆ, ಅವನ ಕನಸುಗಳಿಗೆ ಅಡ್ಡಲಾಗಿ ನಿಂತಿದ್ದಳು. ಅವನನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿ ಈಗ ಅವನಿಗೆ ಭಾರವಾಗಿ ಬಿಟ್ಟಿದ್ದಳು. ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದರೆ ನಾವು ನಮ್ಮ ಮನಸ್ಸನ್ನು ತುಂಬಾ ಕಠಿಣವಾಗಿಸಿಕೊಳ್ಳಬೇಕು ಎಂದು ಅವನು ಪದೇ ಪದೇ ಅದೇ ಮಾತನ್ನು ಹೇಳುತ್ತಿದ್ದ. ನಾವು ಜೀವನದಲ್ಲಿ ಯಾವಾಗಲೂ ಹೃದಯದಿಂದ ಯೋಚಿಸಬಾರದು, ಬುದ್ಧಿಯಿಂದ ಮಾತ್ರ ಯೋಚಿಸಬೇಕು. ಇಲ್ಲದಿದ್ದರೆ ನಮ್ಮ ಜೀವನ ಹಾಳಾಗಿ ಹೋಗುತ್ತದೆ. ನಾವು ಅದೇ ಹಳ್ಳಿಯಲ್ಲಿಯೇ ಇದ್ದು ನಮ್ಮ ತಾಯಿಯ ಸೇವೆಯನ್ನು ಮಾಡುತ್ತಾ ಅಲ್ಲೇ ಕೊಳೆಯುತ್ತಾ ನಾವು ಕೂಡ ಸಾಯಬೇಕು ಎಂದು ಹೇಳಿದ. ಮೊದಮೊದಲು ಅವನ ಮಾತುಗಳು ನನಗೆ ತುಂಬಾ ವಿಚಿತ್ರವಾಗಿ ಅನ್ನಿಸಿದವು. ಮನೆಯ ಹಿರಿಯ ಮಗ ಈ ರೀತಿಯಾದಂತಹ ಮಾತುಗಳನ್ನು ಹೇಗೆ ಹೇಳಲು ಸಾಧ್ಯ ಎಂದು ನಾನು ಅಂದುಕೊಳ್ಳುತ್ತಿದ್ದೆ. ಆದರೆ ಅವನು ಪದೇ ಪದೇ ಅದೇ ವಿಷಯವನ್ನು ಹೇಳುತ್ತಿದ್ದ ಮತ್ತು ನನಗೂ ಕೂಡ ಅರ್ಥ ಮಾಡಿಸುತ್ತಿದ್ದ. ನಮ್ಮ ತಾಯಿ ತುಂಬಾ ದುಃಖದಿಂದ ನರಳಾಡುವುದನ್ನು ನಾವು ನೋಡಿದಾಗ ನನಗೂ ಅನ್ನಿಸುತ್ತಿದ್ದು, ಅಣ್ಣ ಹೇಳಿದ್ದು ಸರಿಯೇ ಎಂದು. ನಮ್ಮ ತಾಯಿ ತುಂಬಾ ಅನಾರೋಗ್ಯದಿಂದ ಒದ್ದಾಡುತ್ತಿದ್ದಾರೆ. ಆಕೆಯನ್ನು ಇನ್ನೂ ಆಸ್ಪತ್ರೆಗಳು, ಔಷಧಿಗಳು ಎಂದು ಕರೆದುಕೊಂಡು ಹೋಗಿ ಆಕೆಗೆ ಹಿಂಸೆ ಕೊಟ್ಟು ನೋವು ಕೊಡುವುದು ಏತಕ್ಕಾಗಿ? ಅದಕ್ಕಿಂತ ಆಕೆಗೆ ಈ ನೋವಿನ ಜೀವನದಿಂದ ವಿಮುಕ್ತಿ ಕೊಡಬೇಕು ಎಂದು ನಾವು ಯೋಚಿಸುತ್ತಿದ್ದೆವು. ಇದರಿಂದ ನಮ್ಮ ತಾಯಿಯ ಮನಸ್ಸಿಗೂ ಶಾಂತಿ ಸಿಗುತ್ತದೆ, ನಮಗೂ ಕೂಡ ಹೊಸ ಜೀವನ ಸಿಗುತ್ತದೆ ಎಂದು ನಾವು ಮಾತನಾಡಿಕೊಂಡೆವು. ಇನ್ನು ತಾಯಿಯನ್ನು ನಮ್ಮಿಂದ ನೋಡಿಕೊಳ್ಳಲು ಸಾಧ್ಯವಿರಲಿಲ್ಲ. ಆಕೆಗಾಗಿ ನಾವು ಅಷ್ಟೊಂದು ಲಕ್ಷಗಳನ್ನು ಎಲ್ಲಿಂದ ತರಲು ಸಾಧ್ಯ? ಇರುವ ಈ ಮನೆಯನ್ನು, ನಮಗೆ ಇರುವ ಸ್ಥಳವನ್ನು ಮತ್ತು ಅಪ್ಪನಿಂದ ಬಂದಿದ್ದ ದುಡ್ಡು ಎಲ್ಲವನ್ನು ಇದಕ್ಕಾಗಿಯೇ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಬೇಕಾಗಿ ಬರಬಹುದು. ಒಂದು ವೇಳೆ ದುಡ್ಡು ಕೂಡ ಸಾಕಾಗಲಿಲ್ಲ ಎಂದರೆ ನಾವು ಹೊರಗಡೆ ಸಾಲ ಮಾಡಬೇಕಾಗಬಹುದು. ಆಗ ಜೀವನವೆಲ್ಲ ಈ ಸಾಲವನ್ನು ತೀರಿಸುವುದಕ್ಕಾಗಿಯೇ ನಮ್ಮ ಜೀವನ ಕಳೆದು ಹೋಗುತ್ತದೆ. ನಮ್ಮ ಜೀವನ ಇದೇ ರೀತಿ ಹಾಳಾಗಬೇಕಾ? ಇಲ್ಲ ಇಲ್ಲ, ಆ ರೀತಿ ಆಗಬಾರ್ದು. ನಮ್ಮ ತಾಯಿ ಸಣ್ಣ ಹುಡುಗಿ ಏನಲ್ಲ. ಆಕೆ ತನ್ನ ಜೀವನವನ್ನು ಪೂರ್ತಿಯಾಗಿ ಅನುಭವಿಸಿದ್ದಾಳೆ. ಇನ್ನು ಆಕೆ ಇದು ಮಾಡುವುದಾದರೂ ಏನು? ಎಲ್ಲ ಆ ದೇವರ ಇಚ್ಛೆ. ಆ ದೇವರಿಗೆ ಆಕೆಯನ್ನು ವಾಸಿ ಮಾಡಬೇಕು ಎಂದುಕೊಂಡರೆ ಆ ದೇವರೇ ಆಕೆಯನ್ನು ವಾಸಿ ಮಾಡಲಿ. ಆದರೆ ನಾವು ಇರುವುದನ್ನೆಲ್ಲ ಆಕೆಗೋಸ್ಕರ ಖರ್ಚು ಮಾಡಲು ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ಅಮ್ಮನಿಗೆ ಈ ಕಾಯಿಲೆ ಬಂದಿದೆ ಎಂದು ನಾವು ಯಾರ ಬಳಿಯೂ ಹೇಳಬಾರದು. ಒಂದು ವೇಳೆ ನಾವು ಯಾರಿಗಾದರೂ ಈ ವಿಷಯ ತಿಳಿಸಿದರೆ ಅವರೆಲ್ಲರೂ ಆಕೆಗೆ ಚಿಕಿತ್ಸೆ ಕೊಡಿಸಿ ಎಂದು ಬಲವಂತ ಮಾಡ್ತಾರೆ. ನಾವು ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ ತಾಯಿಗೆ ಚಿಕಿತ್ಸೆ ಮಾಡಿಸಲು ಸಾಧ್ಯವಿಲ್ಲ. ಅದಕ್ಕೆ ಬದಲಾಗಿ ಮನೆಯಲ್ಲೇ ಇಟ್ಟುಕೊಂಡು ಹಾಗೆ ಇರುವಷ್ಟು ಕಾಲ ಚೆನ್ನಾಗಿ ನೋಡಿಕೊಳ್ಳೋಣ ಎಂದು ಹೇಳಿದ. ಅಣ್ಣನ ಮಾತುಗಳನ್ನು ಕೇಳಿ ನನಗೆ ಕಣ್ಣೀರು ಬಂದಿತ್ತು. ನಮ್ಮ ಹೆತ್ತ ತಾಯಿಯನ್ನು ನಾವು ಆ ರೀತಿ ಹೇಗೆ ಬಿಟ್ಟು ಬಿಡಲು ಸಾಧ್ಯ ಎಂದು ನನಗನ್ನಿಸುತ್ತಿತ್ತು. ದಿನಗಳು ಹೀಗೆ ಕಳೆಯುತ್ತಾ ಒಂದು ದಿನ ನಮ್ಮ ತಾಯಿ ಅಕಸ್ಮಾತ್ತಾಗಿ ಕೆಳಗಡೆ ಬಿದ್ದು ಬಿಟ್ಟರು. ಆಕೆ ಈಗ ಪ್ರಜ್ಞೆ ತಪ್ಪಿದ್ದಳು. ತಕ್ಷಣ ನಾನು ನಮ್ಮ ತಾಯಿಯನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಣ ಎಂದು ಹೇಳಿದೆ. ಈಗ ಅಣ್ಣ ಹೇಳಿದ, ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನಾವು ಏನ್ ಮಾಡಬೇಕು? ಆದರೂ ಡಾಕ್ಟರ್ ನಮಗೆ ಮೊದಲೇ ಎಲ್ಲ ಹೇಳಿದ್ದಾರೆ ಅಲ್ವಾ, ಆಕೆ ತುಂಬಾ ಹೆಚ್ಚಿನ ಸಮಯ ಜೀವಿಸುವುದಿಲ್ಲ ಅಂತ ಹೇಳಿ. ಆಕೆ ಜೀವಿಸಬೇಕೆಂದರೆ ಕೆಲವು ಲಕ್ಷ ರೂಪಾಯಿಗಳು ಬೇಕು. ಇಷ್ಟೊಂದು ದುಡ್ಡನ್ನು ಎಲ್ಲಿಂದ ತೆಗೆದುಕೊಂಡು ಬರಬೇಕು? ಈಗ ಆಕೆ ಹೇಗಿದ್ದರೂ ಬದುಕುವುದಿಲ್ಲ. ಅಷ್ಟು ಮಾತ್ರಕ್ಕೆ ನಾವು ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿ ದುಡ್ಡನ್ನು ಯಾಕೆ ಖರ್ಚು ಮಾಡ್ಕೋಬೇಕು? ಇದರಿಂದ ನಮಗೇನು ಪ್ರಯೋಜನವಿಲ್ಲ. ಆದ್ದರಿಂದ ಆಕೆಯನ್ನು ಹೀಗೆ ಬಿಟ್ಟು ಬಿಡೋಣ ಎಂದು ಹೇಳಿದ. ಸ್ವಲ್ಪ ಸಮಯದ ನಂತರ ನಾನು ಸೈಲೆಂಟ್ ಆಗಿ ನನ್ನ ತಾಯಿಯ ಬಳಿ ಹೋಗಿ ಕುಳಿತು, ಅಮ್ಮ, ನಿನಗೇನಾಯ್ತಮ್ಮ? ನೀನು ಯಾಕೆ ಕೆಳಗೆ ಬಿದ್ದೆ ಎಂದು ಕೇಳಿ ಆಕೆಯನ್ನು ಹೆಬ್ಬಿಸಲು ಪ್ರಯತ್ನ ಪಟ್ಟೆ. ಆಗ ನಮ್ಮ ಅಣ್ಣ ಹೇಳಿದ, ಆಕೆಯನ್ನು ಪ್ರಶಾಂತವಾಗಿ ಹೋಗಲು ಬಿಡು.
ಆಕೆ ಇಲ್ಲಿ ಇದ್ದು ದಿನಾ ನೋವನ್ನು ಈ ನರಕವನ್ನು ಅನುಭವಿಸುವುದಕ್ಕಿಂತ ಆಕೆ ನೆಮ್ಮದಿಯಾಗಿ ಸುಖದಿಂದ ಹೋಗುವುದೇ ಉತ್ತಮ ಎಂದು. ಆಕೆಯನ್ನು ಹೀಗೆ ಬಿಟ್ಟು ಬಿಟ್ಟರೆ ಆಕೆ ನೆಮ್ಮದಿಯಾಗಿ ಈ ಲೋಕವನ್ನು ಬಿಟ್ಟು ಹೋಗುತ್ತಾಳೆ. ಆಕೆ ದೇವರ ಬಳಿ ಹೋಗಿ ಅಲ್ಲಿಯಾದರೂ ನೆಮ್ಮದಿಯಾಗಿ ಸುಖದಿಂದ ಜೀವಿಸುತ್ತಾಳೆ. ಹೇಗಿದ್ದರೂ ಅಪ್ಪ ಕೂಡ ಅಲ್ಲೇ ಇದ್ದಾರೆ ತಾನೆ, ಅವರು ಇಬ್ಬರು ಅಲ್ಲಾದರೂ ಸಂತೋಷವಾಗಿರಲಿ ಬಿಡು ಎಂದು ಹೇಳಿದ. ನಮ್ಮ ಅಣ್ಣ ಮೊದಲೇ ಇದೆಲ್ಲವನ್ನು ಯೋಚಿಸಿ ಇಟ್ಟ ಹಾಗೆ ಹೇಳುತ್ತಿದ್ದ. ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ಆ ತಾಯಿಯನ್ನು ಸಾವಿನ ಮನೆಗೆ ದೂಡಲು ಯೋಚಿಸುತ್ತಿದ್ದ. ನಮ್ಮ ತಾಯಿ ಚೆನ್ನಾಗಿದ್ದಾಗ ಪ್ರತಿ ಬಾರಿ ಹೇಳುತ್ತಿದ್ದರು, ಮಕ್ಕಳೇ, ನಾನು ಸತ್ತ ಮೇಲೆ ನಿಮ್ಮ ತಂದೆ ಸತ್ತಂತಹ ಈ ಸ್ಥಳದಲ್ಲಿಯೇ ನನ್ನನ್ನು ಮಣ್ಣು ಮಾಡಿರಿ ಎಂದು. ಆ ಮಾತುಗಳು ನೆನಪಿಗೆ ಬಂದು ನಾವೀಗ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದೆವು. ನಾವು ಈಗ ನಮ್ಮ ತೋಟದಲ್ಲಿಯೇ ಒಂದು ಸಮಾಧಿಯನ್ನು ಅಗೆಯಲು ಶುರು ಮಾಡಿದೆವು. ನಾವು ಅಲ್ಲಿ ಮಣ್ಣನ್ನು ಅಗೆಯುತ್ತಿದ್ದೆವು. ಆಗ ನಮ್ಮ ತಾಯಿಯ ಪ್ರತಿಯೊಂದು ಮಾತುಗಳು, ಆಕೆಯ ಪ್ರೀತಿ, ಆಕೆಯ ಉಸಿರು ನಮಗೆ ತಗುಲಿದಂತಾಗುತ್ತಿತ್ತು. ಆಕೆ ನಮಗೆ ಏನನ್ನೋ ಹೇಳಬೇಕು ಎಂದು ಆತೊರೆಯುತ್ತಿದ್ದಳು. ಆದರೆ ನಾವ್ಯಾರೂ ನಮ್ಮ ತಾಯಿಯ ಮಾತನ್ನು ಕೇಳಲೇ ಇಲ್ಲ. ಆಕೆ ಇನ್ನೂ ಜೀವಂತವಾಗಿಯೇ ಇದ್ದಳು. ಆದರೆ ಆಕೆಯ ಮುಖದ ಮೇಲೆ ನಾವು ಒಂದು ಬಟ್ಟೆಯನ್ನು ಮುಚ್ಚಿಬಿಟ್ಟವು. ಹಾಗೆ ಜೀವಂತವಾಗಿ ನನ್ನ ತಾಯಿಯನ್ನು ಆ ಸಮಾಧಿಯಲ್ಲಿ ಮಲಗಿಸಿ ಮಣ್ಣು ಮಾಡಿಬಿಟ್ಟೆವು. ನಾನು ಹೇಳಿದೆ, ಅಣ್ಣ, ಅಮ್ಮ ಇನ್ನೂ ಜೀವಂತವಾಗಿಯೇ ಇದ್ದಾರೆ, ಅಲ್ಲಿ ನೋಡೋಣ, ಆಕೆಯ ಕೈಕಾಲು ಇನ್ನೂ ಅಲ್ಲಾಡ್ತಾನೆ ಇದೆ ಅಂತ. ಆಕೆ ಇನ್ನೂ ಉಸಿರಾಡುತ್ತಿದ್ದಳು. ಆದರೆ ನಮ್ಮ ಅಣ್ಣ ಹೇಳಿದ, ಅದು ಕೇವಲ ನಿನ್ನ ಭ್ರಮೆ ಅಷ್ಟೇ, ಆಕೆ ಸತ್ತು ಹೋಗಿದ್ದಾಳೆ. ಇದು ನಿನಗೆ ಆಕೆಯ ಮೇಲಿರುವ ಪ್ರೀತಿ, ನಿನಗೆ ಆ ರೀತಿ ಅನ್ನಿಸುತ್ತಿದೆ ಎಂದು ಹೇಳಿದ. ಅಣ್ಣ ಹೇಳಿದ, ನೀನು ಸುಮ್ಮನೆ ಇರು, ಈಗ ಈ ವಿಷಯ ಯಾರಿಗೂ ತಿಳಿಸಬೇಡ. ಇದೆಲ್ಲವೂ ಸಂಬಂಧಿಕರಿಗೆ ಅಥವಾ ಈ ಊರಿನವರಿಗೆ ಗೊತ್ತಾದರೆ ನಮ್ಮಿಂದ ತುಂಬಾ ದುಡ್ಡನ್ನು ಖರ್ಚು ಮಾಡಿಸುತ್ತಾರೆ. ತಿಥಿ ಕಾರ್ಯ ಅದು ಇದು ಎಂದು ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ಬರಬಹುದು. ಆಗ ಎಲ್ಲ ಖರ್ಚುಗಳು ನಮ್ಮ ತಲೆಯ ಮೇಲೆಯೇ ಬರುತ್ತವೆ ಎಂದು ಹೇಳಿದ. ಆ ರೀತಿಯಾಗಿ ನಾವು ನಮ್ಮ ಅಮ್ಮನನ್ನು ಜೀವಂತವಾಗಿ ಇರಬೇಕಾದರೇನೆ ಆಕೆಯನ್ನು ಸಮಾಧಿ ಮಾಡಿದ್ದೆವು. ನಾವು ಯಾರಿಗೂ ಏನೂ ಹೇಳಲಿಲ್ಲ, ಶಾಸ್ತ್ರಬದ್ಧವಾಗಿ ಏನನ್ನೂ ಮಾಡಲೂ ಇಲ್ಲ. ನಾವು ಆ ಸ್ಥಳವನ್ನು ನೀಟಾಗಿ ಮುಚ್ಚಿ ಮನೆಯನ್ನು ಬೀಗ ಹಾಕಿಕೊಂಡು ಈಗ ಸಿಟಿಗೆ ಬಂದು ಬಿಟ್ಟಿದ್ದೆವು. ಸ್ವಲ್ಪ ದಿನಗಳ ಕಾಲ ನಮ್ಮ ಮನಸ್ಸಿಗೆ ತುಂಬಾ ನೋವಾಗುತ್ತಿತ್ತು. ನನಗೆ ರಾತ್ರಿಯಲ್ಲಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ನನ್ನ ತಾಯಿ ನನ್ನನ್ನು ಕರೆಯುತ್ತಿರುವ ಹಾಗೆ ಅವರ ಧ್ವನಿ ನನಗೆ ಕೇಳಿಸುತ್ತಿತ್ತು. ಆಕೆಯನ್ನು ಸಮಾಧಿ ಮಾಡುತ್ತಿದ್ದಾಗ ಆಕೆಯ ಕೈಕಾಲುಗಳು ಆಡುತ್ತಿದ್ದೆವು. ಆಕೆ ಏನನ್ನು ಮಾತನಾಡಲು ಪ್ರಯತ್ನಿಸುತ್ತಿದ್ದು ನಮಗೆಲ್ಲರಿಗೂ ಕಾಣಿಸುತ್ತಿತ್ತು. ಆದರೆ ಸಿಟಿಯಲ್ಲಿ ಕೆಲವು ದಿನಗಳು ಕಳೆಯುವಷ್ಟರಲ್ಲಿಯೇ ನಾವು ಇವೆಲ್ಲವನ್ನು ಮರೆಯಲು ಶುರು ಮಾಡಿದೆವು. ಆ ದುಃಖ, ಆ ನೋವು, ಅಲ್ಲಿ ನಡೆದ ಎಲ್ಲ ಘಟನೆಯನ್ನು ನಾವು ಈಗ ಮರೆಯಲು ಪ್ರಾರಂಭಿಸಿದೆವು. ನಾವು ಈಗ ಹಳೆಯ ನೆನಪುಗಳನ್ನು ಬಿಟ್ಟು ಮುಂದೆ ಹೊಸ ಜೀವನವನ್ನು ಶುರು ಮಾಡಬೇಕೆಂದು ನಿರ್ಣಯಿಸಿಕೊಂಡಿದ್ದೆವು. ನಗರದ ಬಣ್ಣದ ಲೋಕದಲ್ಲಿ ನಾವಿಬ್ಬರೂ ಮುಳುಗಿ ಹೋಗಿದ್ದೆವು. ನಮ್ಮ ಅಣ್ಣ ಇಷ್ಟಪಟ್ಟಿದ್ದ ಹುಡುಗಿಯ ಬಗ್ಗೆ ಹೇಳಿದ. ಆಕೆ ತುಂಬಾ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು. ನೋಡಲು ಕೂಡ ತುಂಬಾ ಸುಂದರವಾಗಿದ್ದಳು. ಆಕೆಗೆ ಒಬ್ಬಳು ತಂಗಿ ಕೂಡ ಇದ್ದಾಳೆ. ಅವರು ಒಳ್ಳೆಯ ಗೌರವಯುತ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಅವರ ತಂದೆ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದರು. ಅವರ ತಾಯಿ ಮಕ್ಕಳು ಸಣ್ಣವರಿದ್ದಾಗಲೇ ತೀರಿಕೊಂಡಿದ್ದರು. ಅವರ ತಂದೆ ಕೆಲಸದ ಮೇಲೆ ದೇಶ ವಿದೇಶಗಳನ್ನು ಸುತ್ತುತ್ತಿದ್ದರು. ಈಗ ಕೇವಲ ಆ ಇಬ್ಬರು ಅಕ್ಕ ತಂಗಿಯರು ಒಂದು ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಅವರ ಮನೆಯಲ್ಲಿ ತುಂಬಾ ಜನ ಕೆಲಸಗಾರರು ಕೂಡ ಇದ್ದಾರೆ. ಅವರ ತಂದೆ ಆಗಾಗ ಬಂದು ಹೋಗುತ್ತಿರುತ್ತಾರೆ ಅಷ್ಟೇ ಎಂದು ಅಣ್ಣ ಹೇಳಿದಾಗ ನನಗೆ ತುಂಬಾ ಆಶ್ಚರ್ಯವಾಯಿತು. ನಂತರ ಸ್ವಲ್ಪದರಲ್ಲಿಯೇ ಪರಿಸ್ಥಿತಿಗಳು ತುಂಬಾ ಬದಲಾಗಿ ಹೋಗಿದ್ದವು. ನಾನು ಕೂಡ ಈಗ ಅಣ್ಣನ ದಾರಿಯಲ್ಲಿಯೇ ಹೆಜ್ಜೆ ಇಟ್ಟಿದ್ದೆ. ನಮ್ಮ ಅಣ್ಣ ದೊಡ್ಡ ಹುಡುಗಿಯನ್ನು ಮದುವೆ ಮಾಡಿಕೊಂಡ ಮತ್ತು ನಾನು ಕೂಡ ನಿಧಾನವಾಗಿ ಅವರ ತಂಗಿಯನ್ನು ಮದುವೆ ಮಾಡಿಕೊಂಡೆ. ಮದುವೆಗಳು ತುಂಬಾ ಸೈಲೆಂಟ್ ಆಗಿ ಸೀಕ್ರೆಟ್ ಆಗಿ ನಡೆದು ಹೋಗಿದ್ದವು. ಆ ಮದುವೆಗಳನ್ನು ನಾವು ದುಡ್ಡಿಗಾಗಿಯೇ ಮಾಡಿಕೊಂಡಿದ್ದೆವು. ಅಲ್ಲಿ ಪ್ರೀತಿ ಪ್ರೇಮ ಅನ್ನುವುದೇನೂ ಇರಲಿಲ್ಲ. ಕೇವಲ ದುಡ್ಡನ್ನು ನೋಡಿಯೇ ನಮ್ಮ ಅಣ್ಣ ಆ ಹುಡುಗಿಯನ್ನು ಇಷ್ಟಪಟ್ಟಿದ್ದ ಮತ್ತು ಅವನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿದ್ದ. ಅವರ ದುಡ್ಡಿನಲ್ಲಿಯೇ ನಾವು ವ್ಯಾಪಾರವನ್ನು ಶುರು ಮಾಡಿದ್ದೆವು. ನಾವು ಇಬ್ಬರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೆವು. ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿ ನಡೆಯಲಾರಂಭಿಸಿತು. ನಮ್ಮ ಹೋಟೆಲ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ಅಷ್ಟು ಮಾತ್ರವಲ್ಲದೆ ನಮ್ಮ ದುಡ್ಡಿನಿಂದ ನಾವು ಮತ್ತೊಂದು ಹೋಟೆಲನ್ನು ಸಹ ಶುರು ಮಾಡಿದೆವು. ನಮ್ಮ ವ್ಯಾಪಾರ ದೊಡ್ಡದು ಮಾಡಲೆಂದು ಒಂದಿಷ್ಟು ಸ್ನೇಹಿತರ ಜೊತೆ ಸೇರಿ ಒಟ್ಟಾಗಿ ದೊಡ್ಡದಾದಂತಹ ಹೋಟೆಲನ್ನು ಪ್ರಾರಂಭಿಸಬೇಕು ಅಂದುಕೊಂಡಿದ್ದೆವು. ನಾವು ಈಗ ಕೆಲವು ವರ್ಷಗಳಲ್ಲಿಯೇ ಸ್ವಂತ ಮನೆ, ಕಾರು, ಆಸ್ತಿ ಎಲ್ಲವನ್ನು ಸಂಪಾದಿಸಿದ್ದೆವು. ನಾನು ಆ ಊರಿನಲ್ಲಿ ಇರಬೇಕಾದರೆ ನಾವು ಎಷ್ಟು ಕಷ್ಟಪಡುತ್ತಿದ್ದೆವು. ಆ ಊರಿನಲ್ಲಿ ನಮ್ಮ ಅದೃಷ್ಟವು ತುಳಿಯಲ್ಪಟ್ಟಿತ್ತು. ಅಲ್ಲಿ ನಮಗೆ ಯಾವ ಅದೃಷ್ಟವೂ ಇರಲಿಲ್ಲ. ನಮ್ಮ ತಾಯಿಯ ಮರಣದ ನಂತರ ನಮ್ಮ ಜೀವನ ಪ್ರಾರಂಭವಾಗಿತ್ತು. ಅದೃಷ್ಟ ನಮ್ಮನ್ನು ಹುಡುಕಿಕೊಂಡು ಬಂದಿತ್ತು. ಹೌದು, ಆಕೆ ಹೋದ ಮೇಲೇನೆ
ನಮ್ಮ ಜೀವನ ತುಂಬಾ ಸುಖಕರವಾಗಿರಲು ಪ್ರಾರಂಭಿಸಿತು. ಈ ನಗರದ ಈ ಬಣ್ಣದ ಲೋಕದಲ್ಲಿ ನಾವು ತುಂಬಾ ಚೆನ್ನಾಗಿ ಜೀವಿಸುತ್ತಿದ್ದೆವು. ಪ್ರತಿದಿನ ಹೊಸ ಊಟಗಳು, ಹೊಸ ಬಟ್ಟೆಗಳು, ಇಲ್ಲಿನ ಜೀವನ, ಇಲ್ಲಿನ ವಿಧಾನ, ಇಲ್ಲಿನ ಸುಖ ಸೌಲಭ್ಯಗಳು, ಇಲ್ಲಿ ನಮಗೆ ಯಾವುದೇ ಸುಖಕ್ಕೂ ಸಹ ಅಡ್ಡಿ ಇರಲಿಲ್ಲ. ಈಗ ನಾವು ಪೂರ್ತಿಯಾಗಿ ನಮ್ಮ ತಾಯಿಯನ್ನು ಮತ್ತು ಅಲ್ಲಿ ನಡೆದ ಎಲ್ಲವನ್ನೂ ಮರೆತು ಬಿಟ್ಟೆವು. ಆದರೆ ಸಮಯ ಯಾವತ್ತಿಗೂ ಹಾಗೆಯೇ ಇರಲು ಸಾಧ್ಯವಿಲ್ಲವಲ್ಲ. ನಾವು ಇದ್ದಂತಹ ನಮ್ಮ ಮಾವನ ಮನೆ ಒಂದು ದೊಡ್ಡ ಅರಮನೆಯ ರೀತಿ ಇತ್ತು. ಒಂದು ದಿನ ನಮಗೆ ಒಂದು ಸತ್ಯ ಗೊತ್ತಾಯಿತು. ಅದೇನೆಂದರೆ, ನಾವು ಇದ್ದಂತಹ ಆ ಮನೆ, ಅದನ್ನು ಅವರ ತಂದೆ ತಮ್ಮ ಎರಡನೆಯ ಹೆಂಡತಿಗೆ ಮತ್ತು ಅವರ ಮಕ್ಕಳಿಗೆ ಬರೆದುಕೊಟ್ಟಿದ್ದರು. ಈಗ ಅವರ ಎರಡನೇ ಹೆಂಡತಿ ಮತ್ತು ಮಕ್ಕಳು ವಿದೇಶದಿಂದ ಇಲ್ಲಿಗೆ ವಾಪಸ್ ಬರುತ್ತಿದ್ದಾರೆ. ನಾವು ತಕ್ಷಣವೇ ಆ ಮನೆಯನ್ನು ಖಾಲಿ ಮಾಡಬೇಕು ಎಂದು ಹೇಳಲಾಯಿತು. ನಾವು ಮೊದಮೊದಲು ಆ ಮಾತನ್ನು ನಂಬಲು ಸಾಧ್ಯವಾಗಲಿಲ್ಲ. ನಂತರ ನಾವು ಆ ಮನೆಯನ್ನು ಖಾಲಿ ಮಾಡಬೇಕಾಗಿಯೇ ಬಂದಿತ್ತು. ಈಗ ನಾವು 4 ಜನ ನಮ್ಮ ಸ್ವಂತ ಮನೆಯಲ್ಲಿಯೇ ಬಂದು ವಾಸವಿದ್ದೆವು. ಅಷ್ಟು ಜನ ಒಟ್ಟಿಗೆ ಇರಲು ಅಲ್ಲಿ ನಮಗೆ ತುಂಬಾ ಕಷ್ಟವಾಗುತ್ತಿತ್ತು. ಇಷ್ಟು ದಿನ ನಮ್ಮ ಬಳಿ ಇದ್ದ ಎಲ್ಲ ಸೌಕರ್ಯಗಳು ಈಗ ಒಂದೊಂದಾಗಿಯೇ ನಮ್ಮಿಂದ ದೂರವಾಗುತ್ತಿದ್ದವು. ನಮಗನ್ನಿಸುತ್ತಿತ್ತು, ಯಾವುದೋ ದುರಾದೃಷ್ಟ ನಮ್ಮನ್ನು ಹಿಡಿದುಕೊಂಡು ಪೀಡಿಸುತ್ತಿದೆ ಎಂದು. ನಮ್ಮ ವ್ಯಾಪಾರ ಸಡನ್ ಆಗಿ ನಷ್ಟದಲ್ಲಿ ಹೋಗತೊಡಗಿತು. ನಿನ್ನೆಯವರೆಗೂ ಲಾಭದಲ್ಲಿ ಓಡುತ್ತಿದ್ದ ಹೋಟೆಲ್ ವ್ಯಾಪಾರ ಇಂದು ಸಡನ್ ಆಗಿ ತುಂಬಾ ನಷ್ಟದಲ್ಲಿ ಓಡಲಾರಂಭಿಸಿತು. ಮೊದಲು ಹೋಟೆಲ್ಗಳಿಗೆ ಗ್ರಾಹಕರಿಂದ ತುಂಬಿ ತುಳುಕುತ್ತಿದ್ದವು. ಆದರೆ ಈಗ ಗ್ರಾಹಕರ್ಯಾರೂ ಇಲ್ಲದೆ ಅದು ತುಂಬಾ ಖಾಲಿಯಾಗಿತ್ತು. ನಮ್ಮ ಅಣ್ಣ ತಮ್ಮಂದಿರ ಎಲ್ಲ ಜೀವನವೂ ಇದೇ ಆಗಿತ್ತು. ನಾವು 4 ಜನ ಈಗ ಇದರ ಬಗ್ಗೆ ಚರ್ಚಿಸಿಕೊಳ್ಳುತ್ತಿದ್ದೆವು. ಈಗ ನಮ್ಮಿಬ್ಬರ ಮಧ್ಯೆ ಮಾತುಕತೆ ಕೂಡ ಕಡಿಮೆಯಾಗಿಬಿಟ್ಟಿತು. ಎಲ್ಲರ ಮಧ್ಯೆ ಸಣ್ಣ ಸಣ್ಣ ಗಲಾಟೆಗಳು ಶುರುವಾಗಿದ್ದವು. ಯಾರಾದರೂ ಒಂದು ಉತ್ತಮವಾಗಿ ಹೇಳಲು ಪ್ರಯತ್ನಿಸಿದರೆ ಇನ್ನೊಬ್ಬರು ಅದನ್ನು ದ್ವೇಷವಾಗಿ ನೋಡುತ್ತಿದ್ದರು. ದಿನದಿಂದ ದಿನಕ್ಕೆ ನಮಗಳ ಮಧ್ಯೆ ತುಂಬಾ ಮನಸ್ತಾಪಗಳು ಕೂಡ ಉಂಟಾದವು. ಮೊದಲು ನಾವು ಗಲಾಟೆ ಮಾಡಿಕೊಳ್ಳುತ್ತಿದ್ದೆವು. ಅಷ್ಟು ಮಾತ್ರವಲ್ಲದೆ ನಮ್ಮ ಹೆಂಡತಿ ಮತ್ತು ಅವರ ಅಕ್ಕ ಕೂಡ ಪ್ರತಿದಿನ ಗಲಾಟೆ ಮಾಡಿಕೊಂಡು ನಮ್ಮ ಮಧ್ಯೆ ದೂರಗಳು ಜಾಸ್ತಿಯಾಗುತ್ತಿದ್ದವು. ಮನೆಯಲ್ಲಿ ಯಾವುದೇ ಸಂತೋಷದ ವಾತಾವರಣವಿರಲಿಲ್ಲ. ಎಲ್ಲ ಸಂತೋಷವೂ ಮಾಯವಾಗಿತ್ತು. ನಾವೆಲ್ಲರೂ ಒಬ್ಬರ ಜೊತೆ ಒಬ್ಬರು ಮಾತನಾಡಿಕೊಳ್ಳುವುದನ್ನು ಸಹ ಬಿಟ್ಟು ಬಿಟ್ಟಿದ್ದೆವು. ನಮ್ಮ ಮಾತುಗಳಲ್ಲಿ ತುಂಬಾ ಕಾಠಿಣ್ಯತೆ ಬಂದು ಬಿಟ್ಟಿತ್ತು. ಮೊದಲೆಲ್ಲ ನಾವೆಲ್ಲರೂ ಜೊತೆಗೆ ಇದ್ದು ಎಲ್ಲವನ್ನು ಅನುಭವಿಸಿದೆವು. ಆದರೆ ಈ ದಿನ ಎಲ್ಲರೂ ಒಬ್ಬರಿಂದ ಒಬ್ಬರು ದೂರವಾಗಿ ಬಿಟ್ಟಿದ್ದರು. ಈಗ ನಮ್ಮ ಮನೆ ಶಾಂತವಾಗಿ ಬಿಟ್ಟಿತ್ತು. ಯಾರು ಯಾರ ಬಳಿಯೂ ಏನನ್ನು ಮಾತನಾಡದೆ ದೂರವಾಗಿ ಬಿಟ್ಟಿದ್ದರು. ಈಗ ನಮ್ಮ ಹೆಂಡತಿ ಕೂಡ ನಮ್ಮನ್ನು ಕೇವಲವಾಗಿ ನೋಡಲು ಶುರು ಮಾಡಿದರು. ಯಾರ ಬಳಿಯೂ ಏನು ಹೇಳಿಕೊಳ್ಳಲಾರದಂತಹ ದುಃಖ ನಮ್ಮ ಮನಸ್ಸಿನಲ್ಲಿ ಬಂದಿತ್ತು. ರಾತ್ರಿ ನಾವು ಮಲಗಿದಾಗ ನಮಗೆ ಕೆಟ್ಟ ಕನಸುಗಳು ಸಹ ಬೀಳುತ್ತಿದ್ದವು. ರಾತ್ರಿಯ ಕನಸಿನಲ್ಲಿ ನಮ್ಮ ತಾಯಿಯನ್ನು ನಾವು ಜೀವಂತವಾಗಿ ಸಮಾಧಿ ಮಾಡಿದ್ದ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬರಲಾರಂಭಿಸಿದವು. ಅಣ್ಣ ಅಮ್ಮ ಇನ್ನು ಜೀವಂತವಾಗಿಯೇ ಇದ್ದಾರೆ ಎಂದು ನಾನು ಹೇಳುವ ಮಾತುಗಳು ಕೂಡ ನನಗೆ ಕೇಳಿಸಲು ಶುರು ಮಾಡಿದವು. ಈಗ ಈ ಮಾತುಗಳೆಲ್ಲವೂ ನನಗೆ ನೆನಪು ಬರುತ್ತಿದ್ದವು. ನಮ್ಮ ತಾಯಿಯನ್ನು ಸಮಾಧಾನವಾಗಿ ಕಳಿಸಿಕೊಡೋಣ ಎಂದು ಅಣ್ಣ ಹೇಳುತ್ತಿದ್ದ ಮಾತುಗಳು ಪ್ರತಿ ಕ್ಷಣವೂ ನನ್ನ ಕಿವಿಯಲ್ಲಿ ಗುಯ್ಗೊಟ್ಟುತ್ತಿತ್ತು. ಆ ದಿನ ಮಾಡಿದ ಆ ಕೆಲಸದಲ್ಲಿ ನಾನು ಕೂಡ ಕೈ ಜೋಡಿಸಿದ್ದೆ. ಆ ಪಾಪದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಈ ಕೆಲಸ ಮಾಡುವುದು ಬೇಡ ಅಣ್ಣ, ಇದು ತಪ್ಪು ಎಂದು ನಾನು ಕೂಡ ಅವನಿಗೆ ಹೇಳಲೇ ಇಲ್ಲ. ಯಾರಾದರೂ ಹುಷಾರಿಲ್ಲದೆ ಇರುವವರನ್ನು ನೋಡಿದರೆ ನನಗೆ ಕೂಡ ನಮ್ಮ ಅಮ್ಮನ ನೆನಪಾಗುತ್ತಿತ್ತು. ಅವರ ನೋವನ್ನು ನೋಡಿ ನಮಗೂ ನಮ್ಮ ಅಮ್ಮ ಇದೇ ರೀತಿ ನೋವು ಅನುಭವಿಸುತ್ತಿದ್ದರು ಅನ್ನಿಸುತ್ತಿತ್ತು. ಆದರೆ ನಮ್ಮ ತಾಯಿಯನ್ನು ನಾವು ಸಜೀವವಾಗಿಯೇ ಸಮಾಧಿ ಮಾಡಿಬಿಟ್ಟಿದ್ದೆವು. ನಮ್ಮ ತಾಯಿಯನ್ನು ಆ ರೀತಿ ಮಾಡಿದ್ದಕ್ಕೆ ನನಗೆ ಪಾಪ ಪ್ರಜ್ಞೆ ಕಾಡುತ್ತಿತ್ತು. ನನಗೆ ಜೋರಾಗಿ ಅಳಬೇಕು ಎಂದು ಅನ್ನಿಸುತ್ತಿತ್ತು. ಆದರೆ ಈ ಗುಟ್ಟು ಈಗ ಹೊರಗಡೆ ಬಂದರೆ ನಮ್ಮ ಜೀವನ ಸರ್ವನಾಶವಾಗುತ್ತದೆ ಎಂದು ಕೂಡ ನನಗೆ ಚೆನ್ನಾಗಿ ಗೊತ್ತು. ಕಾಲ ಕಳೆಯುತ್ತಾ ನಮ್ಮ ತಾಯಿಗೆ ನಾವು ಮಾಡಿದ್ದಂತಹ ಆ ನೀಚ ಕೆಲಸ ಈಗ ನಮಗೆ ಶಾಪವಾಗಿ ಮಾರ್ಪಟ್ಟಿತ್ತು. ಆಕೆಯ ಕೆಲವು ನೋಟ ನನ್ನ ಕಣ್ಣ ಮುಂದೆ ಸುತ್ತಾಡುತ್ತಿತ್ತು. ಆಕೆ ನನಗೆ ಹೇಳಿದ ಹಾಗೆ ಅನ್ನಿಸುತ್ತಿತ್ತು, ನಾನು ತೆಗೆದುಕೊಳ್ಳಿರುತ್ತಿರುವಂತಹ ಈ ಉಸಿರು ನಿಮಗೆ ಇಷ್ಟು ಭಾರವಾಗಿದೆಯಾ? ನನ್ನನ್ನು ಏತಕ್ಕಾಗಿ ಜೀವಂತವಾಗಿ ಸಮಾಧಿಯಲ್ಲಿ ಹಾಕುತ್ತಿದ್ದೀರಾ? ನಾನು ನಿಮ್ಮನ್ನು ಎತ್ತು ಹೊತ್ತು ಇಷ್ಟು ವರ್ಷಗಳು ನಿಮ್ಮೆಲ್ಲರನ್ನು ಸಾಕಿದೆ ಅಲ್ಲವಾ ಎಂದು ಕೇಳಿದ ಹಾಗೆ ಅನ್ನಿಸುತ್ತಿತ್ತು. ಒಂದು ದಿನ ನಾವು ಇಬ್ಬರು ಅಣ್ಣ ತಮ್ಮಂದಿರು ದೂರ ಆಗಬೇಕು ಎಂದು ಮಾತನಾಡಿಕೊಂಡೆವು. ಯಾಕೆಂದರೆ ಎಲ್ಲರೂ ಒಟ್ಟಾಗಿ ಇರಬೇಕಾದರೆ ನಾವು ನೆಮ್ಮದಿಯಾಗಿ ಇರಲಿಲ್ಲ. ವ್ಯಾಪಾರ ಹೇಗಿದ್ದರೂ ನಷ್ಟದಲ್ಲಿ ಹೋಗುತ್ತಿತ್ತು. ಅದು ಪೂರ್ತಿಯಾಗಿ ಹಾಳಾಗಿ ಹೋಗಿತ್ತು. ಈಗ ಮಿಕ್ಕಿರುವ ಸಂಬಂಧಗಳನ್ನಾದರೂ ಉಳಿಸಿಕೊಳ್ಳಬೇಕು ಎನ್ನುವ ಆಸೆ. ಅದಕ್ಕಾಗಿಯೇ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೆವು. ನಾವು ಒಬ್ಬರ ಜೊತೆ ಒಬ್ಬರು ಮಾತನಾಡುವುದನ್ನು ಸಹ ನಿಲ್ಲಿಸಿಬಿಟ್ಟಿದ್ದೇವೆ. ನಮ್ಮ ಮನೆಯಲ್ಲಿ ಈಗ ಯಾರ ಮೇಲೆಯೂ ಪ್ರೀತಿಯ ಭಾವನೆ ಇರಲಿಲ್ಲ. ಈಗ ನಾವು ಒಬ್ಬಂಟಿಯಾಗಿ ನಮ್ಮ ಸಂಸಾರಗಳ ಜೊತೆಗೆ ಜೀವಿಸುತ್ತಿದ್ದೆವು. ನಮ್ಮ ಒಂಟಿತನ ನಮ್ಮ ಜೀವನದಲ್ಲಿ ಮಾತ್ರವಲ್ಲ,
ನಮ್ಮ ಹೃದಯದಲ್ಲಿಯೂ ಬಂದು ಬಿಟ್ಟಿತ್ತು. ಒಂದು ಸಮಯದಲ್ಲಿ ಸುಖ ಸೌಕರ್ಯ ಐಶ್ವರ್ಯಗಳನ್ನು ತಂದುಕೊಟ್ಟಂತಹ ನಮ್ಮ ಹೆಂಡತಿಯರು ಈಗ ಗಂಡನನ್ನು ಹೀಯಾಳಿಸುತ್ತಿದ್ದರು, ನೀಚವಾಗಿ ನೋಡುತ್ತಿದ್ದರು. ಒಮ್ಮೆ ನಮ್ಮ ಅಣ್ಣ ನನಗೆ ಫೋನ್ ಮಾಡಿ ಕರೆದನು. ನಾವೆಲ್ಲರೂ ಒಟ್ಟಾಗಿ ಸೇರಿದಾಗ ಅವನು ಒಂದು ಮಾತು ಹೇಳಿದ. ಊರಿನಲ್ಲಿ ಇರುವ ನಮ್ಮ ಮನೆ ಮತ್ತು ಆಸ್ತಿಯನ್ನು ಮಾರಿಬಿಡೋಣ. ಬಂದ ಹಣದಲ್ಲಿ ನಾವು ಸಮವಾಗಿ ಭಾಗ ಮಾಡಿಕೊಳ್ಳೋಣ. ನಮ್ಮ ಜೀವನಕ್ಕೆ ಹೊಸ ರೂಪಗಳನ್ನು ಕೊಡೋಣ. ಹೊಸದಾಗಿ ನಮ್ಮ ಜೀವನಗಳನ್ನು ಪ್ರಾರಂಭಿಸೋಣ ಎಂದು ಹೇಳಿದ. ಆ ಮಾತು ನಮ್ಮೆಲ್ಲರಿಗೂ ಒಪ್ಪಿಗೆಯಾಯಿತು. ಆದ್ದರಿಂದ ನಾವೆಲ್ಲರೂ ಈಗ ನಮ್ಮ ಊರಿಗೆ ಪ್ರಯಾಣ ಬೆಳೆಸಿದೆವು. ದಾರಿಯುದ್ದಕ್ಕೂ ನಮ್ಮ ಬಾಲ್ಯದ ನೆನಪುಗಳನ್ನು ನಾವು ನೆನಪಿಸಿಕೊಳ್ಳುತ್ತಿದ್ದೆವು. ನಮ್ಮ ಊರು, ನಮ್ಮ ಮನೆ, ನಮ್ಮ ಆಟ ಪಾಠ, ನಮ್ಮ ಶಾಲೆ, ಬಂಧ ಮಿತ್ರರು, ನಮ್ಮ ಹೊಲಗದ್ದೆಗಳು ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಿದ್ದೆವು. ಆ ಸಮಯದಲ್ಲಿಯೇ ನನ್ನ ಅಣ್ಣ ಹೇಳಿದ, ಈಗ ನಮ್ಮ ಮನೆ ಪೂರ್ತಿಯಾಗಿ ಪಾಳು ಬಿದ್ದಿರಬಹುದು. ಈಗ ನಾವು ಹೋಗಿ ಆ ಮನೆಯನ್ನು ಸಹ ಕ್ಲೀನ್ ಮಾಡಬೇಕು. ಈ ಊರಿನಲ್ಲಿ ಒಂದು ಹೋಟೆಲ್ ಆಗಲಿ ಒಂದು ಲಾಡ್ಜ್ ಆಗಲಿ ಇಲ್ಲ. ಆದ್ದರಿಂದ ನಾವು ಈ ರಾತ್ರಿ ಎಲ್ಲಿ ಇರಬೇಕೋ ಗೊತ್ತಾಗುತ್ತಿಲ್ಲ. ಸರಿ, ಯೋಚನೆ ಮಾಡಬೇಡಿ. ಮೊದಲು ನಾವು ಅಲ್ಲಿ ಹೋಗಿ ನೋಡೋಣ, ನಂತರ ಏನು ಮಾಡಬೇಕೆಂದು ಯೋಚನೆ ಮಾಡೋಣ ಎಂದು ಹೇಳಿದ. ನಮ್ಮ ಊರು ಹತ್ತಿರ ಬರುತ್ತಿದ್ದ ಹಾಗೆ ನಾವೆಲ್ಲರೂ ಕಾರಿನ ಕಿಟಕಿಯಿಂದ ನೋಡಲು ಪ್ರಾರಂಭಿಸಿದೆವು. ಹಳೆಯ ಜ್ಞಾಪಕಗಳು ಎಲ್ಲರ ಕಣ್ಣುಗಳಲ್ಲಿದ್ದವು. ನಾವು ಈಗ ನಮ್ಮ ಮನೆಯ ಸಮೀಪ ಬಂದು ಸೇರಿದೆವು. ಅಲ್ಲಿನ ಪರಿಸ್ಥಿತಿ, ವಾತಾವರಣವನ್ನು ನೋಡಿ ನಮಗೆ ಶಾಕ್ ಆಯಿತು. ನಾವೆಲ್ಲಾದರೂ ದಾರಿ ಮರೆತು ಬಿಟ್ಟು ಬೇರೆ ದಾರಿಗೆ ಬಂದಿದ್ದೇವೇನೋ ಎಂದು ಅನ್ನಿಸುತ್ತಿತ್ತು. ಯಾಕೆಂದರೆ ಅಲ್ಲಿ ನಮ್ಮ ಮನೆ ಇರಲಿಲ್ಲ. ಅಲ್ಲಿ ನಾವು ಬಿಟ್ಟು ಹೋಗಿದ್ದಂತಹ ಯಾವುದೇ ಸಾಮಾನಾಗಲಿ ವಾತಾವರಣ ಕೂಡ ಇರಲಿಲ್ಲ. ಈಗ ಅಲ್ಲಿ ಒಂದು ದೊಡ್ಡದಾದಂತಹ ಅದ್ಭುತವಾದ ಮನೆ ಇತ್ತು. ಯಾರೋ ನಮ್ಮ ಸ್ಥಳವನ್ನು ಆಕ್ರಮಿಸಿಕೊಂಡು ಹೊಸದಾಗಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಎಂದು ಅನ್ನಿಸುತ್ತಿತ್ತು. ನಾವು ಜಮೀನಿನಲ್ಲಿ ಇದ್ದಂತಹ ಆ ಬೇವಿನ ಮರ, ಆಲದ ಮರ, ಆ ಮಾವಿನ ಮರಗಳು ಅಲ್ಲೇ ಇರದೆ ಹೋಗಿದ್ದರೆ ಬಹುಶಃ ನಾವು ಇಲ್ಲೇ ಇದ್ದಿದ್ದು, ಇದು ನಮ್ಮದೇ ಸ್ಥಳ ಎಂದು ಕೂಡ ನಮ್ಮಿಂದ ಕಂಡುಹಿಡಿಯಲು ಸಾಧ್ಯವಿಲ್ಲದಷ್ಟು ಬದಲಾಗಿ ಹೋಗಿತ್ತು ಆ ಸ್ಥಳ. ಆ ಮನೆ ಪೂರ್ತಿಯಾಗಿ ಭವ್ಯವಾಗಿತ್ತು. ಆ ಮನೆಯ ಬಾಗಿಲು ಕೂಡ ತೆರೆದೇ ಇತ್ತು. ಬಹುಶಃ ಒಳಗಡೆ ಯಾರಾದರೂ ಇರಬಹುದು ಎಂದುಕೊಂಡೆವು. ನಾವು ತುಂಬಾ ಆಶ್ಚರ್ಯದಿಂದ ಆ ಮನೆಯನ್ನೇ ನೋಡಿದೆವು ಮತ್ತು ಮನೆಯ ಹಿಂದೆ ನಮ್ಮ ಎದುರುಗಡೆ ಇದ್ದ ದೃಶ್ಯವನ್ನು ನೋಡಿ ನಮ್ಮ ಹೃದಯ ಒಮ್ಮೆ ನಿಂತಂತಾಯಿತು. ಯಾಕೆಂದರೆ ಅಲ್ಲಿ ಒಂದು ಸಮಾಧಿ ಇತ್ತು. ಅದು ಕೂಡ ತುಂಬಾ ಅದ್ಭುತವಾಗಿ ಭವ್ಯವಾಗಿ ಕಟ್ಟಲಾಗಿತ್ತು. ಅದರ ಮೇಲೆ ಬರೆಯಲಾಗಿದ್ದ ಅಕ್ಷರಗಳನ್ನು ಓದಿದಾಗ ನಮಗೆ ತುಂಬಾ ಗಾಬರಿಯಾಗಿತ್ತು. ಅದರ ಮೇಲೆ ಈ ರೀತಿ ಬರೆಯಲಾಗಿತ್ತು, ಇದು ನನ್ನ 2 ಮಕ್ಕಳ ಸಮಾಧಿ ಎಂದು. ಇದನ್ನು ಓದಿದ ನಮಗೆ ನಮ್ಮ ಹೃದಯದಲ್ಲಿ ಯಾರೋ ತಿವಿದಂತಾಯಿತು. ಆಗ ನಮ್ಮ ಬಾಯಿಂದ ಮಾತೇ ಬರಲಿಲ್ಲ. ನಾವೆಲ್ಲರೂ ದಿಗ್ಭ್ರಮೆಯಿಂದ ನೋಡುತ್ತಾ ನಿಂತಿದ್ದೆವು. ನಾವು ಕಟ್ಟಿಸದ ನಮ್ಮ ತಾಯಿಯ ಸಮಾಧಿ ಈಗ ಈ ದಿನ ಇಲ್ಲಿ ಕಟ್ಟಲಾಗಿತ್ತು. ನಾವು ಸುತ್ತಲೂ ಗಮನಿಸುತ್ತಿದ್ದೆವು, ಯಾರಾದರೂ ಇದ್ದಾರೆಯೇ ಎಂದು. ನಂತರ ನಾವು ಮನೆಯೊಳಗೆ ಹೋಗಿ ನೋಡಿದೆವು. ಏನು ಇದು, ಕನಸ ಅಥವಾ ನನಸ ಎಂದು. ಆ ಕ್ಷಣದಲ್ಲಿಯೇ ಯಾರೋ ನಮ್ಮ ಹಿಂದೆ ಬಂದು ನಿಂತಿದ್ದರು. ನಾವು ಅವರನ್ನು ತಿರುಗಿ ನೋಡಿದ ತಕ್ಷಣ ನಮ್ಮ ಪ್ರಾಣವೇ ಹೋದಂತಾಯಿತು. ನಮ್ಮ ಮುಖಗಳು ಬಿಳಿಚಿಕೊಂಡಿದ್ದೆವು. ನಮ್ಮ ಹಿಂದೆ ನಿಂತಿದ್ದ ಆ ವ್ಯಕ್ತಿ, ಅವನು ಬೇರೆ ಯಾರೂ ಆಗಿರಲಿಲ್ಲ. ಅವನು ನಮ್ಮ ಹಿರಿಯಣ್ಣ ಶಂಕರ್ ಆಗಿದ್ದ. ಅವನು ನಮ್ಮ ತಂದೆಯ ಮೊದಲನೆಯ ಹೆಂಡತಿಯ ಮಗನಾಗಿದ್ದ. ನಮ್ಮ ತಂದೆಯ ಮೊದಲನೆಯ ಹೆಂಡತಿ ಸತ್ತು ಹೋದಾಗ ನಮ್ಮ ಅಣ್ಣ ಇನ್ನೂ ಸಣ್ಣವನಾಗಿದ್ದ. ನಮ್ಮ ತಂದೆಗೆ 2ನೆಯ ಮದುವೆ ಆದ ನಂತರ ಅಣ್ಣ ನಮ್ಮ ಜೊತೆಯೇ ಇದ್ದ. ಕೆಲವು ವರ್ಷಗಳ ನಂತರ ಅಜ್ಜಿ ತಾತ ಅವರ ಆರೋಗ್ಯ ಸರಿ ಇಲ್ಲ ಎಂದು ಅಣ್ಣನನ್ನು ಅವರ ಬಳಿ ಕರೆದುಕೊಂಡು ಹೋದರು. ಆಗಿನಿಂದ ಅಣ್ಣ ಅಲ್ಲಿಯೇ ಇದ್ದ. ಆಗಾಗ ನಮ್ಮನ್ನು ನೋಡಲು ಬರುತ್ತಿದ್ದರು ಅಷ್ಟೇ. ನಮ್ಮ ತಾಯಿಗೆ ನಾವು 2 ಮಕ್ಕಳಿದ್ದೆವು. ನಾವು ನಮ್ಮ ಅಣ್ಣನ ಬಗ್ಗೆ ಯಾವಾಗಲೂ ಮಾತನಾಡ್ತಾ ಇರಲಿಲ್ಲ. ಅವನ ಬಗ್ಗೆ ಏನನ್ನು ತಿಳಿದುಕೊಳ್ಳಲು ಪ್ರಯತ್ನಿಸ್ತಾನೂ ಇರಲಿಲ್ಲ. ಅವನು ನಮ್ಮ ಜೀವನದಲ್ಲಿ ಯಾವತ್ತೂ ಇರಲೇ ಇಲ್ಲ. ನಿಜ ಹೇಳಬೇಕೆಂದರೆ ನನಗೂ ಮತ್ತು ಅಣ್ಣನಿಗೂ ಅವನೆಂದರೆ ಇಷ್ಟವಿರಲಿಲ್ಲ. ಅಮ್ಮನಿಗೆ ಮಾತ್ರ ಅವನೆಂದರೆ ಪ್ರೀತಿ. ನಮ್ಮ ಜೀವನದಲ್ಲಿ ಇಲ್ಲದ, ನಾವು ಮರೆತು ಹೋಗಿದ್ದಂತಹ ವ್ಯಕ್ತಿ ಈಗ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದ. ಅವನನ್ನು ನೋಡಿ, ನೀನೇನು ಇಲ್ಲಿದೆಯಾ ಎಂದು ಕೇಳಿದರು ನಮ್ಮ ಅಣ್ಣ. ಅವನು ಹೇಳಿದ, ಈಕೆ ನನ್ನ ತಾಯಿ. ನನ್ನ ತಾಯಿ ನನಗೆ ಕೊಟ್ಟ ಸ್ಥಳವಿದು ಎಂದು. ನೀವು ನಿಮ್ಮ ತಾಯಿಯನ್ನು ಇಲ್ಲೇ ಸಮಾಧಿ ಮಾಡಿದ್ದೀರಿ. ಅದು ಕೂಡ ಆಕೆ ಜೀವಂತವಾಗಿ ಇರಬೇಕಾದರೇನೆ ಆಕೆಯನ್ನು ಸಮಾಧಿ ಮಾಡಿದಿರಿ. ಅದನ್ನು ಕೇಳಿದ ನಾವು ಒಂದು ಕ್ಷಣ ಶಾಕ್ ಆದೆವು. ಈಗ ನಮ್ಮ ಅಣ್ಣ ಸ್ವಲ್ಪ ಸುಧಾರಿಸಿಕೊಂಡು ಈ ರೀತಿ ಹೇಳಿದರು, ಈ ಸ್ಥಳವನ್ನು ನೀನು ಅಕ್ರಮವಾಗಿ ನಿನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದೀಯಾ? ನಮ್ಮ ತಾಯಿಯ ಸಮಾಧಿಯ ಮೇಲೆ ಆ ರೀತಿ ತಪ್ಪಾದ ಬರಹವನ್ನು ಬರೆದಿದ್ದೀಯಾ? ಇದೆಲ್ಲವೂ ನೀನೇ ತಾನೇ ಮಾಡಿದ್ದು ಎಂದು ಕೇಳಿದ. ಆಗ ನಮ್ಮ ಹಿರಿಯಣ್ಣ ಶಂಕರ್ ತುಂಬಾ ಗಂಭೀರ್ಯವಾಗಿ ಹೇಳಿದನು, ಇದು ಸುಳ್ಳಲ್ಲ. ನೀವು ಮುಚ್ಚಿಟ್ಟಿರುವಂತಹ ದೊಡ್ಡ ಸತ್ಯ. ರಕ್ತ ಸಂಬಂಧಗಳು ಇಷ್ಟು ನೀಚ ಮಟ್ಟಕ್ಕೆ ಇಳಿಯುತ್ತವೆ ಎಂದು ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಿರಬೇಕಾದರೇನೆ ಅಲ್ಲಿ ಹಿಂದಗಡೆಯಿಂದ ಯಾರೋ ನಡೆದುಕೊಂಡು ಬರುವಂತಹ ಶಬ್ದಗಳು ಕೇಳಿಸಿದವು.
ನಾವು ಈಗ ಹಿಂದೆ ತಿರುಗಿ ನೋಡಿದಾಗ ನಮಗೆ ಆಶ್ಚರ್ಯ ಕಾತಿತ್ತು. ಯಾಕೆಂದರೆ ನಮ್ಮ ಎದುರುಗಡೆ ನಮ್ಮ ತಾಯಿ ನಿಂತಿದ್ದರು. ನಮ್ಮ ತಾಯಿಗೆ ವಾಸಿಯಾಗದಂತಹ ಕಾಯಿಲೆ ಬಂದಿದೆ ಎಂದು ನಾವು ಜೀವಂತವಾಗಿ ಸಮಾಧಿ ಮಾಡಿದ್ದೆವು. ಅದೇ ತಾಯಿ ಈಗ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದಳು. ಅದು ಕೂಡ ತುಂಬಾ ಆರೋಗ್ಯವಾಗಿ, ತುಂಬಾ ಸುಂದರವಾಗಿ ಮತ್ತು ಶಾಂತವಾಗಿ ನಮ್ಮ ಎದುರುಗಡೆ ನಿಂತಿದ್ದಳು. ಆಕೆಯ ಮುಖದಲ್ಲಿ ಯಾವುದೇ ರೀತಿಯ ದ್ವೇಷ, ಕೋಪ ಏನೂ ಕಾಣಿಸಲಿಲ್ಲ. ಆಕೆ ನಿಧಾನವಾಗಿ ಹೇಳಿದಳು, ನಾನು ಸತ್ತು ಹೋಗಿದ್ದೇನೆ ಅಂದುಕೊಂಡು ನೀವೆಲ್ಲರೂ ಹೊರಟು ಹೋದಿರಿ, ನನ್ನನ್ನು ಮಣ್ಣಿನಲ್ಲೇ ಇಟ್ಟು. ಆದರೆ ಅದೇ ಸಮಯದಲ್ಲಿ ನನ್ನ ದೊಡ್ಡ ಮಗ ಶಂಕರ್ ಅಲ್ಲಿಗೆ ಬಂದಿದ್ದ. ಅವನು ನನ್ನನ್ನು ನೋಡಲೆಂದೇ ಬಂದಿದ್ದ. ಮನೆಯಲ್ಲಿನ ಸ್ಥಿತಿಯನ್ನು ನೋಡಿ ಆ ಸಮಾಧಿಯಿಂದ ನನ್ನನ್ನು ಹೊರತೆಗೆದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ನನ್ನ ಮೇಲೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನನಗೆ ಚಿಕಿತ್ಸೆ ಕೊಡಿಸಿ ಮರಣದಿಂದ ನನ್ನನ್ನು ಹೊರತಂದಿದ್ದಾನೆ. ನನಗೆ ಪುನರ್ಜನ್ಮವನ್ನು ಕೊಟ್ಟಿದ್ದಾನೆ. ಹೆತ್ತ ತಾಯಿಯನ್ನು ನೀವು ಸಾಯಿಸಿ ಹೊರಟು ಹೋದಿರಿ. ಆದರೆ ನನ್ನ ಹಿರಿಯ ಮಗ ನನ್ನನ್ನು ಸಾವಿನಿಂದ ಹೊರತಂದು ಹೊಸ ಜೀವನವನ್ನು ಕೊಟ್ಟಿದ್ದಾನೆ. ಆದ್ದರಿಂದಲೇ ಈ ಎಲ್ಲ ಆಸ್ತಿಯನ್ನು, ಈ ಮನೆಯನ್ನು ನಾನು ಆತನ ಹೆಸರಿಗೆ ಬರೆದು ಬಿಟ್ಟೆ. ಅಷ್ಟು ಮಾತ್ರವಲ್ಲ, ನಾನು ಇನ್ನು ಮುಂದೆಯಿಂದ ಅವನ ಜೊತೆಗೆ ವಾಸಿಸುತ್ತಿದ್ದೇನೆ. ನನ್ನನ್ನು ನನ್ನ ಹಿರಿಯ ಮಗ ಮತ್ತು ಸೊಸೆ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಇಷ್ಟಕ್ಕೂ ನೀವು ಈಗ ಇಲ್ಲಿ ಏತಕ್ಕಾಗಿ ಬಂದಿದ್ದೀರಾ? ಇಲ್ಲಿಂದ ಏನು ತೆಗೆದುಕೊಂಡು ಹೋಗಲು ಬಂದಿದ್ದೀರಾ? ಇಲ್ಲಿಂದ ಹೊರಟು ಹೋಗಿರಿ ಎಂದು ನಮ್ಮ ತಾಯಿ ಹೇಳಿದರು. ಅಮ್ಮನ ಮಾತುಗಳನ್ನು ಕೇಳಿ ನಮಗೆ ತುಂಬಾ ಕೋಪ ಬಂದಿತ್ತು. ನಮ್ಮ ಆಸ್ತಿಯನ್ನು ಬೇರೆಯವರಿಗೆ ಬರೆಯಲು ನೀನ್ಯಾರು ಎಂದು ಕೇಳಿದ ಅಣ್ಣ. ಇದು ನಮ್ಮ ಹಕ್ಕು, ಇದು ನಮಗೆ ಸೇರಬೇಕಾದಂತಹ ಆಸ್ತಿ, ಇದು ನನ್ನ ತಂದೆಯ ಸಂಪತ್ತು ಎಂದು ಹೇಳಿದ. ಆಗ ಅಮ್ಮ ಅಣ್ಣನನ್ನು ಜೋರಾಗಿ ಕಪಾಳಕ್ಕೆ ಹೊಡೆದರು. ಏನು, ನಿನ್ನ ತಂದೆಯ ಆಸ್ತಿಯ? ನಾನು ನಿನ್ನ ತಾಯಿಯನ್ನು ಜೀವಂತವಾಗಿ ಸಮಾಧಿ ಮಾಡಿದ ಮಗನಿಗೆ ಯಾರಾದರೂ ಆಸ್ತಿ ಅಂತಸ್ತುಗಳನ್ನು ಕೊಡುತ್ತಾರೆಯೇ ಎಂದು ಕೇಳಿದರು. ಆಗ ಶಂಕರ್ ಮುಂದೆ ಬಂದು ಹೇಳಿದ, ನೀವುಗಳು ನಿಮ್ಮ ಆಸ್ತಿಯನ್ನು ಪ್ರೀತಿಸಿದಷ್ಟು ಸ್ವಲ್ಪವಾದರೂ ನಿಮ್ಮ ತಾಯಿಯನ್ನು ಪ್ರೀತಿಸಿದರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಈಗ ನೀವು ಆಸ್ತಿಗಾಗಿ ಬಂದಿದ್ದೀರಾ. ಆ ದಿನ ಹೆತ್ತ ತಾಯಿಯನ್ನು ಜೀವಂತವಾಗಿ ಸಮಾಧಿ ಮಾಡಿದ್ದೀರಾ ಎಂದು ಹೇಳಿದನು. ಮೊದಲನೆಯದಾಗಿ ನಮ್ಮ ತಾಯಿಯ ಮುಖದಲ್ಲಿ ಆ ಕೋಪವನ್ನು, ಆ ದ್ವೇಷವನ್ನು ನೋಡಿದೆವು ನಾವು. ಇದಕ್ಕೂ ಮೊದಲು ಯಾವತ್ತೂ ಆಕೆಯನ್ನು ಆ ರೀತಿ ನೋಡಿರಲಿಲ್ಲ. ನಮ್ಮ ತಾಯಿ ನಮ್ಮನ್ನು ಬೈಯುತ್ತಾ ಹೇಳಿದಳು, ನಾನು ಪೊಲೀಸರನ್ನು, ಊರಿನವರನ್ನು ಕರೆದು ನೀವು ನನ್ನ ಜೊತೆ ಏನು ಮಾಡಿದ್ದೀರಾ ಎನ್ನುವುದನ್ನು ಹೇಳಬಹುದಾಗಿತ್ತು. ಆದರೆ ನಾನು ಯಾರಿಗೂ ಆ ಮಾತನ್ನು ತಿಳಿಸಲೇ ಇಲ್ಲ. ಯಾಕೆಂದರೆ ನಾನು ನಿಮಗೆ ಜನ್ಮ ಕೊಟ್ಟ ತಾಯಿಯಲ್ಲವೇ? ನನ್ನದು ಹೆತ್ತ ಕರಳು. ಆದ್ದರಿಂದಲೇ ನಾನು ಯಾರಿಗೂ ತಿಳಿಸದೆ ಸುಮ್ಮನಾದೆ. ಆದರೆ ಈಗ ನನ್ನ ಹೃದಯದಲ್ಲಿ ನಿಮಗಾಗಿ ಏನೂ ಇಲ್ಲ. ಈಗ ತಕ್ಷಣ ನೀವು ಇಲ್ಲಿಂದ ಹೊರಟು ಹೋಗಿ. ಒಂದು ವೇಳೆ ಆಸ್ತಿಗಾಗಿ ನೀವು ಇಲ್ಲಿ ಈಗ ಗಲಾಟೆ ಮಾಡಬೇಕು ಅಂದುಕೊಂಡರೆ ನಾನು ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಹೇಳಿದರು. ಆಗ ಶಂಕರ್ ಕೂಡ ಮುಂದೆ ಬಂದು ಹೇಳಿದ, ನೀವು ಇಷ್ಟು ದಿನವಾದ ಮೇಲೆ ಇಲ್ಲಿ ಬಂದಿದ್ದೀರಾ. ನಿಮ್ಮ ಕಥೆಯನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ಮಾಡಿದ ಎಲ್ಲದಕ್ಕೂ ಸಾಕ್ಷಿಗಳನ್ನು ನಾನು ಸಂಪಾದಿಸಿ ಇಟ್ಟಿದ್ದೇನೆ. ನಿಮ್ಮನ್ನು ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡುತ್ತೇನೆ ಎಂದು. ಇದನ್ನು ಕೇಳಿ ನಮಗೆ ಈಗ ಸ್ವಲ್ಪ ಭಯ ಶುರುವಾಯಿತು. ನಾವು ಏನು ಮಾತನಾಡಲಾರದೆ ಹೋದೆವು. ಆಕೆಯ ಬಳಿ ಕ್ಷಮಾಪಣೆ ಕೇಳಲು ಸಹ ನಮಗೆ ಧೈರ್ಯ ಸಾಕಾಗಲಿಲ್ಲ. ನಾವು ಈಗ ಒಬ್ಬರನ್ನೊಬ್ಬರು ನೋಡಿಕೊಂಡು ಮೌನವಾಗಿ ಅಲ್ಲಿಂದ ಹೊರಬಂದೆವು. ನಾವು ನಮ್ಮ ಹೆಂಡತಿಯರನ್ನು ಕರೆದುಕೊಂಡು ಅಲ್ಲಿಂದ ಹೊರಟೆವು. ಆಗ ನನ್ನ ಹೆಂಡತಿ ನಮಗೆ ಈ ರೀತಿ ಹೇಳಿದರು, ನಿಮ್ಮ ತಾಯಿಗೆ ನೀವು ಕ್ಷಮಾಪಣೆ ಹೇಳಿ, ಅವರ ಬಳಿ ಹೋಗಿ ತಪ್ಪಾಯಿತು ಎಂದು ಕೇಳಿಕೊಳ್ಳಿ, ನಂತರ ಆಸ್ತಿಯನ್ನು ಕೇಳಿದರೆ ಆಯಿತು ಎಂದು. ಆಗ ನಾವು ನಮ್ಮ ಹೆಂಡತಿಯರ ಮಾತು ಕೇಳಿ ಅಮ್ಮನ ಬಳಿ ಹೋಗಿ ಆಕೆಯ ಕಾಲ ಮೇಲೆ ಬಿದ್ದು, ಅಮ್ಮ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು, ನಾವು ಮಾಡಿದ್ದು ದೊಡ್ಡ ತಪ್ಪು ಎಂದು ಹೇಳಿದೆವು. ನಾವು ಅಳುತ್ತಾ ಆಕೆಯ ಪಾದದ ಮೇಲೆ ಬಿದ್ದು ಕ್ಷಮಾಪಣೆ ಕೇಳಿದೆವು. ಆದರೆ ಆಕೆ ಏನೂ ಹೇಳಲೇ ಇಲ್ಲ, ಸೈಲೆಂಟ್ ಆಗಿದ್ದಳು. ನಾವು ತಾಯಿಗೆ ಕ್ಷಮಾಪಣೆ ಕೇಳಿ ಈಗ ವಾಪಸ್ ಬಂದು ಕಾರಿನಲ್ಲಿ ಕುಳಿತುಕೊಂಡೆವು. ಅಮ್ಮ ನಮ್ಮನ್ನು ಕರೆಯುತ್ತಾಳೇನೋ ಎಂದು, ಆದರೆ ಆಕೆ ನಮ್ಮನ್ನು ಕರೆಯಲೇ ಇಲ್ಲ. ನಾವು ಈಗ ಆಸ್ತಿಯನ್ನು ಕೇಳದೆ ಸೈಲೆಂಟ್ ಆಗಿ ವಾಪಸ್ಸು ಸಿಟಿಗೆ ಬಂದು ಬಿಟ್ಟಿದ್ದೆವು. ಅಲ್ಲಿಂದ ಬಂದ ನಂತರ ಈಗ ಸಿಟಿ ಜೀವನ ಕೂಡ ನಮಗೆ ಒಂದು ರೀತಿಯ ವಿಚಿತ್ರವಾಗಿ ಅನ್ನಿಸುತ್ತಿತ್ತು. ಈಗ ನಾವು ಹೊಸದಾಗಿ ಕೆಲಸಗಳನ್ನು ಹುಡುಕಿಕೊಂಡು ಕಷ್ಟಪಟ್ಟು ಜೀವನ ಮಾಡಲು ಶುರು ಮಾಡಿದೆವು. ನಮ್ಮ ಹೆಂಡತಿಯರು ನಮ್ಮನ್ನು ಪ್ರತಿದಿನ ನೀಚವಾಗಿ ಮಾತನಾಡಲು ಶುರು ಮಾಡಿದರು. ಆದರೆ ನಾವೇನು ಮಾತನಾಡಲಾಗದೆ ಮೌನವಾಗಿರಲು ಶುರು ಮಾಡಿದೆವು. ಯಾಕೆಂದರೆ ನಮ್ಮ ಜೀವನ ಈ ರೀತಿಯಾಗಲು ಕಾರಣ ಬೇರೆ ಯಾರೂ ಆಗಿರಲಿಲ್ಲ, ಅದು ನಾವೇ ಎಂದು ನಮಗೆ ಈಗ ಚೆನ್ನಾಗಿಯೇ ಅರ್ಥವಾಗಿ ಬಿಟ್ಟಿತ್ತು. ನಮ್ಮ ತಾಯಿಯನ್ನು ಜೀವಂತವಾಗಿ ಸಮಾಧಿ ಮಾಡಿದ ದಿನವೇ ನಮ್ಮ ಭವಿಷ್ಯತ್ತು ಕೂಡ ಸಮಾಧಿಯಾಗಿ ಹೋಗಿತ್ತು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಆದರೆ ನಾವು ಮಾಡಿದಂತಹ ತಪ್ಪು ಕೆಲಸಗಳು ನಮ್ಮ ಹೃದಯದಿಂದ ಹೋಗುತ್ತಿರಲಿಲ್ಲ. ನನಗನ್ನಿಸುತ್ತಿತ್ತು, ನಾನು ಹೋಗಿ ನನ್ನ ತಾಯಿಯನ್ನು ಮತ್ತೆ ಕ್ಷಮಾಪಣೆ ಕೇಳಬೇಕು ಎಂದು. ಆದರೆ ಅಲ್ಲಿಗೆ ಹೋಗಲು ನನಗೆ ಭಯವಾಗ್ತಾ ಇತ್ತು. ನಮ್ಮ ತಾಯಿ ಕಂಪ್ಲೇಂಟ್ ಕೊಡುತ್ತಾರೇನೋ ಎಂದು.
ನಾವು ಈಗ ಸಿಟಿಯಲ್ಲಿ ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದು ಅದೇ ಬಡತನದಲ್ಲಿಯೇ ಕಷ್ಟದಲ್ಲಿಯೇ ಜೀವಿಸುತ್ತಿದ್ದೇವೆ. ಈ ನಗರದ ಜೀವನದಲ್ಲಿ ಎಲ್ಲವೂ ಇತ್ತು, ಆದರೆ ಮನುಷ್ಯಂತೆ ಮಾತ್ರ ಇಲ್ಲ. ನಾವು ಮಾಡಿದ ಪಾಪಕರ್ಮಗಳು ನಮ್ಮನ್ನು ಹಿಂಬಾಲಿಸುತ್ತಿವೆ ಎಂದು ನಮಗನ್ನಿಸುತ್ತಿತ್ತು. ಬಹುಶಃ ಯಾರದೋ ಒಂದು ದಿನ ನಮ್ಮ ತಾಯಿಯ ಮನಸ್ಸು ಕರಗಿ ನಮ್ಮನ್ನು ಕ್ಷಮಿಸಿ ನಮಗೆ ವಾಪಸ್ ಕರೆಯುತ್ತಾಳೆ ಎಂದು ಒಂದು ಚಿಕ್ಕ ಆಸೆಯಿಂದ ಜೀವಿಸುತ್ತಿದ್ದೆವು. ಈ ಪ್ರಪಂಚದಲ್ಲಿನ ಯಾವುದೇ ಆಸ್ತಿ ಐಶ್ವರ್ಯ ಯಾವುದೂ ಕೂಡ ತಾಯಿಯ ಪ್ರೀತಿಗಿಂತ ಹೆಚ್ಚಾಗಿ ಏನೂ ಇಲ್ಲ ಎಂದು ನಮಗೆ ಈಗ ಅರ್ಥವಾಗಿತ್ತು. ತಾಯಿಯ ಬಳಿಯೇ ನಮ್ಮ ಜೀವನ ಎನ್ನುವುದು ಕೂಡ ನಮಗೆ ಅರ್ಥವಾಯಿತು. ನಾವು ನಮ್ಮ ತಾಯಿಗೆ ಮಾಡಿದ್ದಕ್ಕೆ ಆಕೆಯ ಕಣ್ಣಲ್ಲಿ ಬಂದಂತಹ ಒಂದೊಂದು ಕಣ್ಣೀರಿಗೂ ಜೀವನದಲ್ಲಿ ನಮಗೆ ಯಾವುದೇ ಶಾಂತಿ ಸಿಗುವುದಿಲ್ಲ ಎನ್ನುವುದು ಕೂಡ ನಮಗೆ ಚೆನ್ನಾಗಿಯೇ ಗೊತ್ತಾಯಿತು. ಮಕ್ಕಳ ಹಸಿವನ್ನು ನೀಗಿಸಲು ತನ್ನ ಹಸಿವನ್ನು ಮರೆತು ಬಿಡುತ್ತಾಳೆ ತಾಯಿ. ಮಕ್ಕಳು ನೆಮ್ಮದಿಯಾಗಿ ಮಲಗಬೇಕೆಂದು ತನ್ನ ನಿದ್ದೆಯನ್ನು ಸಹ ತ್ಯಾಗ ಮಾಡುವವಳೇ ತಾಯಿ. ಮಕ್ಕಳು ಸುಖವಾಗಿರಬೇಕೆಂದು ತನ್ನ ಸುಖವನ್ನು ಕೂಡ ತ್ಯಾಗ ಮಾಡುತ್ತಾಳೆ ಆ ತಾಯಿ. ತನ್ನ ನೋವನ್ನು ಕಷ್ಟವನ್ನು ಎಲ್ಲವನ್ನು ಮರೆತು ತನ್ನ ಮಕ್ಕಳಿಗೆ ಸುಖ ಸಂತೋಷವನ್ನು ಕೊಡುತ್ತಾಳೆ ತಾಯಿ. ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ತನ್ನ ಮಕ್ಕಳಿಗೆ ಜನ್ಮವನ್ನು ಕೊಡುತ್ತಾಳೆ ಆ ಮಹಾತಾಯಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.